ನನ್ನ ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ನವರಸ ನಾಯಕ ಜಗ್ಗೇಶ್ ಅವರ ಜೀವನದ ಪವಾಡದ ಕುರಿತು ಅವರೇ ಹೇಳಿರುವ ಒಂದು ಅಚ್ಚರಿ ವಿಚಾರವನ್ನು ನಿಮ್ಮ ಮುಂದೆ ನಾನು ಹೇಳ್ತೀನಿ. ಈ ವಿಷಯ ಗೊತ್ತಿದೆಯೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಬಟ್ ನಾನು ಓದಿದಾಗ ನನಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗೋಯಿತು, ಅಷ್ಟು ಚೆನ್ನಾಗಿದೆ. ಅದು ಏನು ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಒಬ್ಬರ ವೈಯಕ್ತಿಕ ವಿಚಾರಗಳು ಬೇಡ, ಅವರ ರಾಜಕೀಯ ವಿಚಾರಗಳು ಬೇಡ, ಅವ್ರದ್ದು ಯಾವುದೇ ವಿಚಾರಗಳು ಬೇಡ. ನಮಗೆ ಬೇಕಾಗಿರೋದು ಅವರು ರಾಯರ ಪರಮ ಭಕ್ತ ಅನ್ನೋದು ಮಾತ್ರ. ಅವರು ರಾಯರನ್ನು ಎಷ್ಟು ನಂಬಿದ್ದಾರೆ ಅಂತ ಅಂದರೆ, ಕಾಯ ವಾಚ ಮನಸ್ಸ ಅವರು ರಾಯರನ್ನು ನಂಬಿದ್ದಾರೆ. ರಾಯರು ಕೂಡ ಅವರನ್ನು ಅದೇ ಥರ ಕಾಪಾಡ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ಜಗ್ಗೇಶ್ ಅವರು ತುಂಬ ಸಾಮಾನ್ಯ ವ್ಯಕ್ತಿ, ಹಾಗೆ ಹಳ್ಳಿ ಹುಡುಗ. ಇವರು ತುಂಬ ಕಷ್ಟದ ದಿನಗಳನ್ನು ಎದುರಿಸಿದ್ದಾರೆ ಅನ್ನೋದನ್ನು ನಾನೇನು ನಿಮ್ಗೆ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿರೋದೆ. ಇವರಿಗೆ ಒಂದು ಸಮಯದಲ್ಲಿ ಇವರಿಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದಾಗ ಇವ್ರಿಗೆ ಯಾವುದೇ ರೀತಿಯ ಅವಕಾಶಗಳು ದೊರೀತಿರಲಿಲ್ಲ. ಏನೋ ಒಂದು ಯಾವುದೋ ಒಂದು ಫಿಲ್ಮಲ್ಲಿ ಗಜೇಂದ್ರ ಅನ್ನೋ ಒಂದು ಫಿಲ್ಮಲ್ಲಿ ಒಂದು ಚಿಕ್ಕದಾದಂತಹ ಒಂದು ಅವಕಾಶ ದೊರೆಯುತ್ತೆ. ಅದು ಕೂಡ ಅವರಿಗೆ ಅವ್ರ ದೌರ್ಭಾಗ್ಯನೋ ಏನೋ ಆ ಅವಕಾಶನೂ ಅವ್ರ ಕಡೆಯಿಂದ ತಪ್ಪು ಹೋಗುತ್ತಂತೆ. ಹಾಗೆ ನೊಂದ್ಕೊಂಡು ಬರೋವಾಗ ಒಬ್ಬ ಜ್ಯೋತಿಷಿ ಇವ್ರ ಕಣ್ಣಿಗೆ ಬೀಳ್ತಾರಂತೆ. ಅವಾಗ ಇವರು ಸುಮ್ಮನೆ ಇರದೆ, ಸ್ವಲ್ಪ ಕೆಟ್ಟ ಸಮಯ ಬಂದವಾಗ ನಾವು ಇದನ್ನೆಲ್ಲ ನಂಬೋದು ಜಾಸ್ತಿ ಆಗ್ಬಿಡುತ್ತೆ. ಇವ್ರಿಗೂ ಹಾಗೆ ಆಗಿದೆ. ಇವರು ಆ ಜ್ಯೋತಿಷಿ ಹತ್ರ ಹೋಗಿದ್ದಾರೆ, ಕೇಳಿದ್ದಾರೆ. ಅವ್ರು ಹೇಳಿದ್ರಂತೆ ಜ್ಯೋತಿಷಿಯವರು, ನೋಡು ಸ್ವಾಮಿ, ನಿನಗೆ ಸಹಾಯ ಮಾಡಲು ಯಾರೂ ಇಲ್ಲ ಅಂತ ನೊಂದ್ಕೋಬೇಡ, ಈ ಪ್ರಪಂಚದಲ್ಲಿ ನಿನಗೆ ಸಹಾಯ ಮಾಡೋದು ಒಬ್ಬರೇ ಅಂದ್ರಂತೆ. ಅದು ಯಾರು ಅಂತ ಇವರಿಗೆ ಜಗ್ಗೇಶ್ ಅವರಿಗೆ ಕೇಳಿದ್ದಾರೆ ಆಶ್ಚರ್ಯದಿಂದ. ಅದು ಯಾರೂ ಅಲ್ಲ, ಮಂತ್ರಾಲಯದ ರಾಯರು ಅಂತ. ಆವಾಗ ಇವರಿಗೆ ಆಶ್ಚರ್ಯ ಆಗಿ, ಮಂತ್ರಾಲಯದ ರಾಯರು ಅದೇ ಗುಂಗಲ್ಲೇ ಮನೆಗೆ ಬಂದಿದ್ದಾರೆ. ಇವರಮ್ಮ, ಲೋ ಮಗನೇ, ನಿನಗೆ ಒಳ್ಳೆಯದಾಗಬೇಕು ಅಂತಂದರೆ ನೀನು ರಾಯರ ಹತ್ರ ಹೋಗೋ ಅಂತ ಹೇಳಿ, ಅವರು ಅವಾಗೆಲ್ಲ ಹಳೆ ಕಾಲದ ಜನ ಅಡಿಕೆ ಎಲೆಗೆ ಅಂತಲೇ ಒಂದು ಬ್ಯಾಗ್ ಮಾಡ್ಕೊಂಡು ಅದರಲ್ಲಿ ದುಡ್ಡು ಇಟ್ಕೊತಿದ್ರು. ನಮ್ಮ ಅಜ್ಜಿಗಳೆಲ್ಲ ಹಾಗೆ ಆ ಥರ. ಆವಾಗ ಆ ಬ್ಯಾಗಲ್ಲಿರೋದು ಒಂದು 500 ರೂಪಾಯಿ ಕೊಟ್ಲಂತೆ. ಇವರಿಗೆ ಪೂರ್ತಿ ಆಶ್ಚರ್ಯ ಅಂತೆ. ಅವರು ತಿರ್ಗಾ ಏನು ಯೋಚನೆ ಮಾಡದೆ ಸೀದಾ ಮಂತ್ರಾಲಯಕ್ಕೆ ಹೊರಟೇ ಬಿಟ್ರಂತೆ. ಅಲ್ಲಿ ಇರೋಕ್ಕೆ ಮತ್ತೆ ಜಾಗ ಬೇಕಲ್ಲ, ಅಲ್ಲಿ ಆವಾಗ 25 ಪೈಸಾ ಕೊಟ್ಟರೆ ಒಂದು ದಿನಕ್ಕೆ 25 ಪೈಸಾ ಹಂಗೆ ಇತ್ತಂತೆ. ಅಲ್ಲೇ 3 ತಿಂಗಳು ಉಳಿದು ಅವರು ರಾಯರ ಸೇವೆ ಮಾಡಿದ್ರಂತೆ. 3 ತಿಂಗಳು ರಾಯರ ಸೇವೆ ಅಲ್ಲೇ ಇದ್ಕೊಂಡು ಅವರಮ್ಮ ಕೊಟ್ಟಿರೋ 500 ರೂಪಾಯಲ್ಲಿ ರಾಯರ ಸೇವೆ ಮಾಡಿ ಮನೆಗೆ ಬಂದ ತಕ್ಷಣ ಅವರಿಗೆ ಒಂದು ಕರೆ ಬರುತ್ತಂತೆ. ಅದೇ KV ಜಯರಾಮ್ ಅವರ ಶ್ವೇತ ಗುಲಾಬಿ ಚಿತ್ರದಲ್ಲಿ ಮುಖ್ಯ ಖಳನಟನಾಗುವ ಅವಕಾಶ. ನೋಡಿ ಸ್ನೇಹಿತರೆ, ಅಲ್ಲಿಂದ ಅವರ ಬದುಕು ನಂಬಲಾರದಷ್ಟು ಬದಲಾಗ್ತಾ ಹೋಯ್ತಂತೆ. ಇದಕ್ಕೆ ಕಾರಣ ರಾಯರು ಅಂತ ಅವ್ರು ಹೇಳೋದು. ನೋಡಿ, ಸಾಮಾನ್ಯ ಹಳ್ಳಿ ಹುಡುಗ ನವರಸ ನಾಯಕನಾದರೆ ಅದು ಸುಮ್ಮನೆನಾ? ಖಂಡಿತ ಇಲ್ಲ. ಅಲ್ಲಿ ಒಂದು ಬಲವಾದ ನಂಬಿಕೆ ಇದೆ ಅವರಿಗೆ. ಇದಾದಮೇಲೆ ಅವರು ಸ್ವಲ್ಪ ಮುಂದೆ ಬರ್ತಾರೆ. ಪರಿಮಳ ಅವ್ರನ್ನ ಮದುವೆ ಆಗ್ತಾರೆ. ಮತ್ತು ಅವರು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ 1 ತಿಂಗಳಿರ್ತಾರೆ. ಅಲ್ಲಿ ಒಬ್ಬರು ಸಿಕ್ಕಾಗ ಪರಿಮಳ ಅವ್ರಿಗೆ ಹೇಳ್ತಾರಂತೆ, ನಿನ್ನ ಗಂಡ ಮುಂದೆ ದೊಡ್ಡ ಸಾಧಕನಾಗ್ತಾನೆ ಅಂತ. ಅದಕ್ಕೆ ಅವ್ರು ನಕ್ಬಿಡ್ತಾರಂತೆ. ಇದೆಲ್ಲ ಆಗುತ್ತಾ ಅಂತ ಹೇಳಿ. ಆದರೆ ಈಗ ಹೇಳ್ತಾರಂತವರು, ಅದನ್ನೆಲ್ಲ ನೆನೆಸ್ಕೊಂಡು ಅಂತಾರಂತೆ, ನಿಜ ಅಂತ ಹೇಳಿ. ರಾಯರ ಕಾರುಣ್ಯ ಹಾಗೆ ರಾಯರನ್ನು
ಅನನ್ಯವಾಗಿ ಕಾಯ ವಾಚ ಮನಸ ಶುದ್ಧಾತ್ಮನಾಗಿ ನಂಬಿದರೆ ಬೇಡಿದ್ದನ್ನು ಕೊಡೋ ಕಾಮಧೇನು ಅವರು. ಇದನ್ನು ಜಗ್ಗೇಶ್ ಅವರು ಯಾವಾಗಲೂ ನೆನೆಸ್ಕೊಳ್ತಿರ್ತಾರೆ. ನೋಡಿ, ನೀವು ಯಾವುದೋ ಒಂದು ಫಂಕ್ಷನಲ್ಲಿ ಏನೋ ಮಾಡಿದಾಗ ಅವರು ಹೇಳೋದು, ನಿಮಗೆ ರಾಯರ ಕೃಪೆ ಆಗಲಿ ಹೋಗಯ್ಯ ಅಂತಾರೆ. ಇದು ಸುಳ್ಳಲ್ಲ. ಅವರು ಅಷ್ಟೊಂದು ಅಚಲವಾಗಿ ನಂಬಿದ್ದಾರೆ, ಅವ್ರನ್ನ ತೀವ್ರವಾಗಿ ನಂಬಿದ್ದಾರೆ ಅವ್ರನ್ನ. ಇದನ್ನು ಅವರು ಅವರೇ ಸ್ವತಃ ಬರ್ಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ರಾಯರನ್ನು ನಂಬಿ ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ ಅಂತ ಸುಳ್ಳಲ್ಲ ಹೇಳೋದು, ನಿಜ. ನಾವದನ್ನು ನಂಬಿದಾಗಲೇ ಅಲ್ವಾ ನಮಗೆ ಅದರ ಪವಾಡ ಏನು ಅಥವಾ ಅದರ ಸತ್ಯ ಏನು ಅನ್ನೋದು ಅರಿವಿಗೆ ಬರೋದು. ನಾವು ನಂಬದೇನೆ ಅದೇನಾಗುತ್ತೆ ಇದೇನಾಗುತ್ತೆ ಅನ್ನೋ ಈ ಮೊಂಡ ಆಟದಿಂದ ನಮ್ಮ ಜೀವನದ ಕೆಲವು ಸಂತೋಷಗಳನ್ನು ಅಥವಾ ಕೆಲವೊಂದು ಅವಕಾಶಗಳನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ. ಇದು ಸತ್ಯ. ಇದು ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ಕಲಿಯುಗದ ಕಾಮಧೇನನ್ನು ನಂಬಿ ಅವರಿಂದ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತಾ, ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರಿಗೂ ರಾಯರ ಅನುಗ್ರಹ ದೊರೆಯಲಿ, ನಿಮ್ಮೆಲ್ಲರ ಕನಸು ನನಸಾಗಲಿ ಅಂತ ರಾಯರಲ್ಲಿ ಬೇಡ್ಕೊಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮನಪೂರ್ವಕ ಧನ್ಯವಾದಗಳು.